ಎಲ್ರಿಗೂ ನಮಸ್ಕಾರ. ಆ, ಮೊದಲನೇದಾಗಿ ಬಂದಿರುವಂಥ ಗಣ್ಯ ಅತಿಥಿಗಳಿಗೆ ವಂದನೆಗಳನ್ನು ಸಲ್ಲಿಸ್ತಾ, ಇದು ನನ್ನ ಮೊದಲನೇ ಸಿನಿಮಾ, ಮಕ್ಕಳ ಚಿತ್ರ. ಆ, ನಾನು 2 ದಶಕಗಳ ಕಾಲದಿಂದ ಕನ್ನಡ, ತಮಿಳು ಮತ್ತು ಹಿಂದಿ ಚಲನಚಿತ್ರರಂಗದಲ್ಲಿ ಸಹ ನಿರ್ದೇಶಕನಾಗಿ, ಸಹಾಯಕ ನಿರ್ದೇಶಕನಾಗಿ 20 ವರ್ಷಗಳ ಕಾಲದಿಂದ ಕೆಲಸ ಮಾಡಿದ್ದೀನಿ. ನಾನು ಸ್ವತಂತ್ರ ನಿರ್ದೇಶಕನಾಗಿ ಮತ್ತು ನಿರ್ಮಾಪಕನಾಗಿ ಇದು ನನ್ನ ಮೊದಲನೇ ಚಿತ್ರ. ಅದು ಮಕ್ಕಳ ಚಿತ್ರ. ಇದು ಒಂದು ಉತ್ತರ ಕರ್ನಾಟಕ ಭಾಗದಲ್ಲಿ 90ರ ದಶಕದಲ್ಲಿ ನಡೆದಿರುವಂಥ ಒಂದು ಕತೆ. ಇದಕ್ಕೆ ಹತ್ತಿರದಾದ ಒಂದು ಘಟನೆಯನ್ನು ನಾನು ನೋಡಿದ್ದೆ. ಅದೇ ಪ್ರೇರಣೆಯಾಗಿ ಆ ಕಥೆನ ಇಟ್ಕೊಂಡು ಮಾಡಿದ್ದೀನಿ. ಸಿನಿಮಾ ಒಂದು ಮಕ್ಕಳದು ಒಂದೇನು ಲಕ್ಷ್ಯ ಇರುತ್ತೆ. ಲಕ್ಷ್ಯ ಅಂದರೆ ನಮ್ಮ ಕಡೆ ಗುರಿ. ಆ ಒಂದು ಗುರಿಯನ್ನು ಇಟ್ಕೊಂಡು ಮಾಡಿರೋದು. ಆ ಒಂದು ಗುರಿಯನ್ನು ಸಾಧಿಸೋಕ್ಕೆ ಆ ಮಕ್ಕಳು ಏನು ಒಟ್ಟಾರೆಯಾಗಿ ಸಂಘರ್ಷ, ಹೋರಾಟ, ಶ್ರಮ ಮಾಡ್ತವೆ, ಅದೇ ಈ ಸಿನಿಮಾ. ಧನ್ಯವಾದಗಳು ಸರ್. ಆಗಿದೆ ಸರ್. ಹೌದು, ಬಂದಿತ್ತು ಸರ್. 4 ವರ್ಷದ ಹಿಂದೆ ಬಂದಿತ್ತು. ಅದು ಹೆಂಗಿದೆ ಅಂದರೆ, ಈಗ ವಾಣಿಜ್ಯ ಚಲನಚಿತ್ರ ಮಂಡಳಿಗಳು ಬೇರೆ ಬೇರೆ ಇದಾವಲ್ಲ, ಇದು ಉತ್ತರ ಕರ್ನಾಟಕ ವಾಣಿಜ್ಯ ಚಲನಚಿತ್ರ ಮಂಡಳಿ. ಹಾಗಾಗಿ ಇದರದ್ದೇನು ಕ್ಲಾಶ್ ಆಗಲ್ಲ. ಅದು ಅದೇ ವಾಣಿಜ್ಯ ಚಲನಚಿತ್ರ ಮಂಡಳಿಯಲ್ಲಿ ಆ ಒಂದು ಟೈಟಲ್ ತಗೋಬೇಕಾದ್ರೆ ಅದು 10 ವರ್ಷ ಅಲ್ಲ. ಇದು ಧಾರವಾಡ. ಶಂಕರ್ ಸುಗತಿ ಅಂತ ನಮ್ಮ ಅಧ್ಯಕ್ಷರು. ಅದೇ ಸರ್, ನನಗೆ ಆ ಕತೆ ಒಂದು ಸ್ವಲ್ಪ ಹೆಚ್ಚು ಸ್ಫೂರ್ತಿ ಕೊಡ್ತು. ಆಮೇಲೆ ಆ ಕಥೆನ ಬರೆದು ನಾನು ಒಂದು 10-15 ವರ್ಷ ಹಿಂದೆ ಆ ಕಥೆನ ಬರೆದಿದ್ದೆ ನಾನು. ಸೊ ಹಿಂಗಾಗಿ ಅದಕ್ಕೆ ಹತ್ತಿರದಾದ ಒಂದು ಘಟನೆ ನಾನು ನನ್ನ ಬಾಲ್ಯದಲ್ಲಿ ನೋಡಿದ್ದೆ. ಹಿಂಗಾಗಿ ಅದು ನನಗೆ ಸ್ಫೂರ್ತಿ ಕೊಡ್ತು. ಈ ಕತೆ ನಾನು 15 ವರ್ಷಗಳ ಹಿಂದೆನೆ ಬಾಂಬೆಯಲ್ಲಿ ನಾನು ಅಸೋಸಿಯೇಟ್ ಆಗಿ ಕೆಲಸ ಮಾಡಬೇಕಾದ್ರೆ ಬರೆದಿದ್ದೆ. ಆ್ಯಕ್ಚುಲಿ ನಾನು ಇದನ್ನು ಹಿಂದಿಯಲ್ಲಿ ಶಾರ್ಟ್ ಫಿಲ್ಮ್ ಮಾಡೋಣ ಅಂತ ಬರೆದಿರೋ ಕತೆ ಅದು. ಸೊ ಹಂಗೆ ಮುಂದೆ ಬಂದು ಅದನ್ನು ಚಲನಚಿತ್ರನೇ ಮಾಡಿದೆ. ಜುಲೈ ಒಟ್ಟಾರೆ ಆ ತಿಂಗಳಲ್ಲಿ ಇನ್ನೊಂದು ಚೂರು ನಮ್ಮ ಟೆಕ್ನಿಕಲ್ ಟೀಮ್ ಜೊತೆ ಚರ್ಚೆ ಮಾಡಿ ಇನ್ನೊಂದು ಚೂರು ಕೆಲಸಗಳಿದೆ. ಒಟ್ಟಾರೆ ಜುಲೈ ತಿಂಗಳಲ್ಲಿ ಕೊನೆ ಹಂತದಲ್ಲಾದರೂ ರಿಲೀಸ್ ಮಾಡೋದು ಸರ್. ಇದು ಎಲ್ಲ ಸೇರಿ 30 ದಿನ ಬಾಗಲಕೋಟೆ ಜಿಲ್ಲೆಯ ಸುತ್ತಮುತ್ತ ಎಲ್ಲ ಹಳ್ಳಿಗಳಲ್ಲಿ ಶೂಟ್ ಮಾಡಿದ್ದೀವಿ. ಉದಾಹರಣೆಗೆ ಕೆರ್ಕಲ್ಮಟ್ಟಿ, ಕಲಾದಗಿ, ಕೂಡಲ ಸಂಗಮ, ಹೀಗೆ ಬಾಗಲಕೋಟೆ ಸುತ್ತಮುತ್ತ 30 ದಿನ ಶೂಟ್ ಮಾಡಿದ್ದೀವಿ. ಇದೇ ವಾಡ್ಯದಲ್ಲಿ ಹುಲಿಯ ಸಿನಿಮಾ ಶೂಟ್ ಆಗಿತ್ತು. ಹಿಂದಿದು ಒಂದು ಸಿನಿಮಾನು ಅಲ್ಲಿ ಶೂಟ್, ಬಹಳಷ್ಟು ಸಿನಿಮಾಗಳು, ಕಾರ್ಯಕ್ರಮಗಳು ಶೂಟ್ ಆಗಿದ್ದಾವೆ. ಅದು 90ರ ಕಾಲಘಟ್ಟ ಅಂತ ಹೇಳಿದ್ನಲ್ಲ, ಕತೆ ನಡೆಯೋದು 90ರ ಕಾಲಘಟ್ಟ ಸಿನಿಮಾದಲ್ಲಿ. ಇದು 20-25 ಕಾಲಘಟ್ಟ ಅಲ್ಲ ನಾನು ತೋರಿಸಿರೋದು. 90ರ ಕಾಲಘಟ್ಟ ಅಂದ್ರೆ ಹೇಳಿದ್ನಲ್ಲ ಸರ್, ಒಂದು ಹುಡುಗರಿಗೆ ಏನೊಂದು ಗುರಿ ಇರುತ್ತೆ, ಒಂದು ಲಕ್ಷ್ಯ ಇರುತ್ತೆ. ಅದು ಸಾರ್ವಕಾಲಿಕ ಅಲ್ಲ, ಅದು ಅದಕ್ಕೇನು ಕಾಲಘಟ್ಟ ಸಂಬಂಧ ಇಲ್ಲ. ಅವ್ರು ಏನೊಂದು ಗುರಿ ಇಟ್ಕೊಂಡಿರ್ತಾರೆ, ಲಕ್ಷ್ಯ ಇಟ್ಕೊಂಡಿರ್ತಾರೆ, ಅದನ್ನ ಸಾಧನೆ ಮಾಡೋಕ್ಕೆ ಆ ಗ್ರಾಮೀಣ ವಾತಾವರಣದಲ್ಲಿ ಆ ಹುಡುಗರು ಏನು ಸಂಘರ್ಷ ಮಾಡ್ತಾರೆ, ಅದೇ ಸಿನಿಮಾ ಸರ್. ಅದು ಸಿನಿಮಾ ನೋಡ್ಬೇಕು ತಾವು, ದಯವಿಟ್ಟು ರಿವೀಲ್ ಮಾಡೋದು ಬೇಡ. ಒಟ್ಟಾರೆ ಹುಡುಗರದ್ದು ಒಂದು ಕನಸಿರುತ್ತೆ. ಆ ಒಟ್ಟು ಕನಸಿನ ಈಡೇರಿಕೆಗಾಗಿ ಏನು ಶ್ರಮ ಪಡ್ತಾರಲ್ಲ, ಅದೇ ಇಡೀ ಸಿನಿಮಾ. ಸರ್, ಸಂಪೂರ್ಣ ಕಲ್ಯಾಣ ಕರ್ನಾಟಕ ಮತ್ತು ಕಿತ್ತೂರು ಕರ್ನಾಟಕ ಮತ್ತು ಉಳಿದಂತೆ ಎಲ್ಲ ಕರ್ನಾಟಕದಲ್ಲಿ ಮಾಡೋದು. ಮೊದಲ ಆದ್ಯತೆ ಆ ಕಡೆ ಕೊಡೋಣ ಅಂತ, ಯಾಕಂದ್ರೆ ನಾವು ಆ ಭಾಷೆಯಲ್ಲೇ ಸಿನಿಮಾನ ಮಾಡಿದ್ದು, ಅಂದ್ರೆ ಶೈಲಿ. ಕ್ಯಾಮ್ರಾಮನ್ MB ಹಳ್ಳಿಕಟ್ಟಿ ಅಂತ ಸರ್. ಅವರು ಸಾಕಷ್ಟು ಒಂದು 20-25 ಸಿನಿಮಾ ಮಾಡಿದ್ದಾರೆ, ಕನ್ನಡ, ಹಿಂದಿ, ಮರಾಠಿ ಸೇರಿದಂತೆ. ನಮ್ಮ ಸಂಗೀತ ನಿರ್ದೇಶಕರು ಆರವ್ ರಿಷಿಕ್ ಅಂತ, ಅವರು ಸಾಕಷ್ಟು ಸಿನಿಮಾಗಳು ಮಾಡಿದ್ದಾರೆ. ಮತ್ತೆ ಕಲಾವಿದರಲ್ಲಿ ಸಂಗಮೇಶ್ ಉಪಾಸೆ ಮತ್ತು ಇನ್ನೊಬ್ಬರು ಸಂಗಮೇಶ್ ಅಂತ, ಉಪ್ಪಿನ್ ಅಂತ, ಅವರಿಬ್ರು ಧಾರಾವಾಹಿಗಳಲ್ಲಿ ಅವರು ನಮ್ಮ ಸಮಕಾಲೀನ 20-25 ವರ್ಷದಿಂದ ಇದ್ದರು. ಅವ್ರು ಬಿಟ್ಟರೆ ಹೊಸಬ್ರು ಮತ್ತೆ ಪ್ರಮುಖವಾಗಿ ಮಕ್ಕಳ ಚಿತ್ರ ಇರೋದ್ರಿಂದ ಮಕ್ಕಳೇ ಪ್ರಧಾನ ಪಾತ್ರಗಳು. ರಿತೇಶ್ ಹಿರೇಮಠ ಅವರು ಪ್ರಮುಖ ಪೋಷಕ ಪಾತ್ರವನ್ನು ಮಾಡಿದ್ದಾರೆ ಸರ್. ಈಗ ನಮಸ್ಕಾರ ಎಲ್ರಿಗೂ. ಸೊ ಈ ಲಕ್ಷ್ಯ ಸಿನಿಮಾ ಬಂದ್ಬಿಟ್ಟು ಮಕ್ಕಳ ಸಿನಿಮಾ ಅಂತ ಸರ್ ಅದರ ಬಂದಾಗ ತುಂಬ ಖುಷಿ ಆಯಿತು, ಒಳ್ಳೆ ಸಿನಿಮಾ ಮಾಡಬೇಕಂತ. ಈ ಸಿನಿಮಾ ಬಗ್ಗೆ ಸರ್ ಎಲ್ಲ ಹೇಳ್ಬಿಟ್ಟಿದ್ದಾರೆ. ಸೊ ನನ್ನ ಕಡೆಯಿಂದ ಅರ್ಜುನ್ ಸರ್ ಅವ್ರ ಟೀಮ್ಗೆ ಆಲ್ ದಿ ವೆರಿ ಬೆಸ್ಟ್ ಸರ್. ಸಾಂಗ್ಸ್ ಬಂದ್ಬಿಟ್ಟು ಒಂದು 3 ಸಾಂಗ್ ಇದೆ ಸರ್. ಒಂದು ಟೈಟಲ್ ಸಾಂಗು, ಒಂದು ಜಾತ್ರೆ ಬಗ್ಗೆ,
ಇನ್ನೊಂದು ಬಂದ್ಬಿಟ್ಟು ಹೋಲಿ ಹಬ್ಬ, ಅದೊಂದು ಸೀಕ್ವೆನ್ಸ್ ಬರುತ್ತೆ. ಅಂದರೆ ಆಗಿನ ಕಾಲದಕ್ಕೆ ಮ್ಯೂಸಿಕ್ನ ಕೇಳಿ ಏನು ಸರ್, ಸ್ವಲ್ಪ ಐಡಿಯಾ ತಗೊಂಡು ಆಮೇಲೆ ಮಾಡಿದ್ದು. ಆಮೇಲೆ ಇಲ್ಲಿ ಏಕ್ತಾರ ಅಂತ ಒಂದು ಸಾಂಗ್ ಇದೆ, ಅದು ಸ್ವಲ್ಪ ಟೈಮ್ ಕೊಟ್ಟು ತಗೊಂಡು ಚೆನ್ನಾಗಿ ಮಾಡ್ತೀವಿ. ಸೊ ಆಲ್ ದಿ ವೆರಿ ಬೆಸ್ಟ್. ಆಮೇಲೆ ಲಹರಿ ವೆರಿ ಸರ್ಗೂ ಥ್ಯಾಂಕ್ಸ್, ಯಾಕಂದರೆ ಈ ಸಿನಿಮಾ MRTಗೆ ನಮ್ಮ ಮ್ಯೂಸಿಕ್ ಕೊಡ್ತಾ ಇದ್ದಾರೆ ಅಂತ. ಸೊ ಥ್ಯಾಂಕ್ ಯು ವೆರಿ ಮಚ್ ಸರ್. ಸಾಹಿತ್ಯ ಸರ್, ಒಂದು ದೊಡ್ಡರಂಗೇಗೌಡರು, ಇನ್ನೊಂದು ಶಂಕರ್ ಪಾಗೋಜಿ ಅಂತ ಹಿರಿಯ ಪತ್ರಕರ್ತರು, ಇನ್ನೊಂದು ಶಿವಾನಂದ ಭೂಷಿ ಅಂತ ಅವರು ಪತ್ರಕರ್ತರು. ಆಮೇಲೆ ಒಂದು ಸಂಗೀತ ನಿರ್ದೇಶಕರ ಬಗ್ಗೆ ಒಂದು ವಿಷಯ ಹೇಳ್ಬೇಕಂದ್ರೆ, ನಾನು ಸುಮಾರು ಒಂದು 5-6 ಸಲ ಅವ್ರು ಮಾಡಿರೋ ರಾಗ ಸಂಯೋಜನೆನ ಮತ್ತೆ ಎಲ್ಲ ಪ್ರೀತಿಯಿಂದ ಯಾವುದೂ ಏನು ಅವರು ತಕರಾರು ಮಾಡದೆ ನಾವು ಎಷ್ಟೆಲ್ಲ ಹೋದ್ರೂ ಬೇರೆ ಬೇರೆ ಮಾಡಿಸಿ ಕೊನೆಗೆ ಅತ್ಯುತ್ತಮವಾದ ಸಂಗೀತ ಕೊಟ್ಟಿದ್ದಾರೆ ಅಂತ ನಾನು ಅನ್ಕೋತೀನಿ. ಹಾಗೆ ವೇಲು ಸರ್ ಭಾಳ ಸಪೋರ್ಟ್ ಮಾಡಿದ್ರು ನಮಗೆ. ಸಂಗೀತದ ಜವಾಬ್ದಾರಿಯನ್ನು ಸರ್ ತಗೊಂಡಿದ್ದಾರೆ. ನಮ್ಮ ಸಿನಿಮಾ ಸಂಗೀತವನ್ನು ಸರ್ ಮಾಡ್ತಾ ಇದ್ದಾರೆ. ಅಂದರೆ ಮುಂದಿದ್ದು ಬಿಡುಗಡೆ ಮಾಡಿದ್ರು, ಮಾರ್ಕೆಟಿಂಗ್ ಎಲ್ಲ ಸರ್ ಸಂಗೀತ ಅಂದರೆ ಆ ಲಹರಿ ಕಂಪ್ನಿ ಕೊಟ್ಟಿದ್ದೀವಿ ಸರ್. ನಮಸ್ಕಾರ ಎಲ್ರಿಗೂ ನಮಸ್ಕಾರ. ನನ್ನ ಹೆಸರು ಹಿತೇಶ್ ಅಂತ. ಇದು ಅರ್ಜುನ್ ಡೋನರ್ ಅವ್ರದ ಮೊದಲ ನಿರ್ಮಾಣ ಹಾಗೂ ನಿರ್ದೇಶನ. ಲಕ್ಷ್ಯ ಅನ್ನೋ ಸಿನಿಮಾ ಒಂದು 90ರ ಕಾಲಘಟ್ಟದ ಮಕ್ಕಳಿನ ಕನಸಿನ ಸಿನಿಮಾ. ಸೊ ಇವತ್ತಿಗೆ ನನ್ನ ಪ್ರಶ್ನೆ ಏನಾಯ್ತು ಅಂದ್ರೆ, ಅವರು ನನಗೆ ಈ ಪಾತ್ರ ಕೊಟ್ಟಾಗ ಇವತ್ತಿಗೆ ಓಡ್ತಾ ಇರುವಂತ ಟ್ರೆಂಡ್ ಬೇರೆ ಇದೆ ಸಿನಿಮಾ. ಸೊ ಈ ತರ ಓಡ್ತಾ ಇರುವಂತ ಒಂದು ಟ್ರೆಂಡ್ ಅಲ್ಲಿ ಮಕ್ಕಳ ಸಿನಿಮಾ ಹೇಗೆ ರೀಚ್ ಆಗುತ್ತೆ ಏನು ಅಂತ ಕುತ್ಕೊಂಡಾಗ ಕತೆ ಹೇಳಿದ್ರು ಅವರು. ಒಂದು ಉತ್ತರ ಕರ್ನಾಟಕ ಶೈಲಿಯ ಕಥೆನ ನಾವು ಉತ್ತರ ಕರ್ನಾಟಕದವ್ರು ಆಗ್ಬಿಟ್ಟು ಫಸ್ಟ್ ಮಾಡಬೇಕು ಅನ್ನೋದು ನನ್ನ ಇಂಟ್ರೆಸ್ಟ್ ಇತ್ತು. ಸೊ ನಾವು ಮಾಡಿದ್ದೀವಿ. MB ಹಳ್ಳಿಕಟ್ಟಿ ಅಂದ್ಬಿಟ್ಟು DOP ಬಹಳ ಚೆನ್ನಾಗಿ ಮಾಡಿದ್ದಾರೆ. ಮಹಾರಾಷ್ಟ್ರದವರು, ಹಿಂದಿ, ಮರಾಠಿ, ಕನ್ನಡ ಎಲ್ಲಾ ಸಿನಿಮಾಗಳು ಮಾಡಿದ್ದಾರೆ. ಆಮೇಲೆ ರಿಷಿಕ್ ಸರ್ ಮ್ಯೂಸಿಕ್ ಡೈರೆಕ್ಟರ್, 3 ಸಾಂಗ್ ಅದ್ಭುತವಾಗಿ ಬಂದಿದೆ ಅಂತ ನಾನು ಅನ್ಕೋತೀನಿ. ಲಹರಿ ಸರ್ ಅವ್ರ ಸಂಸ್ಥೆಗೆ ತಗೊಂಡು ನಮ್ಗೆ ತುಂಬಾ ಹೆಲ್ಪ್ ಆಯ್ತು. ಏನಕ್ಕಂದ್ರೆ ಥ್ಯಾಂಕ್ ಯು ವೇಲು ಸರ್. ಸೊ ಸಿನಿಮಾ ಮಕ್ಕಳದಾಗಿರೋದ್ರಿಂದ ಇವತ್ತು ದಯವಿಟ್ಟು ಎಲ್ಲರೂ ಬಂದ್ಬಿಟ್ಟು ನೋಡಿ. ಏನಕ್ಕಂದ್ರೆ ಇವತ್ತಿಗೆ ಇದೆಲ್ಲ ಔಟ್ ಆಫ್ ದಿ ಬಾಕ್ಸ್ ಅಂತ ಹೇಳಕ್ ಇಷ್ಟಪಡ್ತೀನಿ. ನಿಮ್ಮ ಬೆಂಬಲ, ಎಲ್ಲ ಆಶೀರ್ವಾದ, ಎಲ್ಲರ ಆಶೀರ್ವಾದನೂ ಬೇಕಾಗಿದೆ. ಥ್ಯಾಂಕ್ ಯು. ಹೆಚ್ಚಿನ ಸುದ್ದಿಗಳಿಗಾಗಿ ನಮ್ಮ ಚಾನೆಲ್ನ ಸಬ್ಸ್ಕ್ರೈಬ್ ಮಾಡಿ.